ಇವಾಗ ಜಸ್ಟ್ ನಾವು ಊರಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಬಂದ ತಕ್ಷಣ ಮನೆಯೆಲ್ಲ ಫುಲ್ ಡಸ್ಟ್ ಆಗಿಬಿಟ್ಟಿದೆ, ಮನೆಯೆಲ್ಲನೂ ಕೂಡ. ಸೊ ಹಾಗೆ ಮೊದಲು ಮನೆಯನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವಾಗ ಜಸ್ಟ್ ಸ್ನಾನ ಆಗಿ ಕೆಳಗಡೆ ಬಂದೆ. ನಾನು ತುಂಬ ಅಂದರೆ ತುಂಬಾ ಡಸ್ಟ್ ಆಗಿತ್ತು. ಒಂದು 5 days ನಾವು ಮನೆಯಿಲ್ಲ ಅಂತಂದರೆ ಈ ಮನೆಯೆಲ್ಲ ಫುಲ್ ಡಸ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಅದನ್ನು ಕ್ಲೀನ್ ಮಾಡ್ಬೋದು ಅಷ್ಟರಲ್ಲಿ ಟೈಮ್ ಆಯಿತು. ಹಾಗೆಯೇ ಅಡುಗೆ ಏನು ಮಾಡೋದಿಲ್ಲ, ಯಾಕಂತಂದರೆ ಸುನ್ನಿ ಹೊರಗಡೆಯಿಂದ ತರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಮನೆ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಆಯಿತು ಇವಾಗ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತೇನೆ ಅಂತ ಹೇಳಿದ್ದೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ನಾವು ಅಂದ್ಕೊಂಡಿರ್ತಾರೆ ನಡೆಯೋದಿಲ್ಲ, ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಹಾಗೆ ಅದು ಕೆಲವೊಮ್ಮೆ ನಡೆಯೋದಿಲ್ಲ, ಅದಕ್ಕೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಕೆಲವೊಂದು ರೀಸನ್ಗಳಿಂದಾಗಿ ಅದು ನಡೆಯೋದಿಲ್ಲ. ಸೊ ಹಾಗೆ ನಾವು ಹೋಗಿರೋದು ಯಾವುದೋ ರೀಸನ್ಗೆ. ಸೊ ಹಾಗೆ ಅದು ನಡೀಲಿಲ್ಲ. ಸೊ ಹಾಗೆ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಏನಪ್ಪ ಅಂತಂದರೆ ಅದ್ವಿಗೆ 5 years ಬರ್ಡೇನ ನಾವು ಊರಲ್ಲೇ ಮಾಡುವ ಅಂತ ಅಂದ್ಕೊಂಡಿದ್ವಿ. ಬಟ್ ಅಂತಂದರೆ ನಾವು ಅಂದರೆ ಅವಳಿಗೆ ಬರ್ಡೇನ ಪ್ರತಿ ಬರ್ಡೇನೂ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ. ಸೊ ಊರಲ್ಲಿ ಯಾವುದೇ ರೀತಿ ಬರ್ಡೇ ನಾವು ಮಾಡಿದ್ದಿರಲಿಲ್ಲ. ಸೊ ಹಾಗೆ 5 years ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡುವ, ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲ ಕರೆದ್ಬಿಟ್ಟು ರೆಸಾರ್ಟಲ್ಲಿ ಮಾಡೋ ಪ್ಲ್ಯಾನಿಂಗ್ ಇತ್ತು ನಮ್ಮದು. ಸೊ ಅದು ಮೆಮೊರೇಬಲ್ ಆಗಿರಲಿ ಅವಳ ಬರ್ಡೇ, 5 years ಬರ್ಡೇ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಹೋಗಿದ್ದಾಗಿತ್ತು. ಬಟ್ ಏನಾಯಿತು ಅಂದರೆ ಹೋಗಿದ್ದ ದಿನ ಏನಾಯಿತು ಅಂತಂದರೆ ಸುನ್ನಿ ಅವರ ರಿಲೇಷನ್ ಒಬ್ಬರು ತೀರ್ಕೊಂಡ್ರು. ಅಂತಂದರೆ ಅವ್ರ ದೊಡ್ಡಪ್ಪನ ಮಗಳ ಹಸ್ಬೆಂಡ್ ಅವರು. ಸೊ ಸುನಿಲ್ಗೆ ಅಕ್ಕನ ಗಂಡನೇ ಆಗಬೇಕಾಗತ್ತೆ ಹತ್ತಿರದಲ್ಲಿ. ಸೊ ಹಾಗಾಗಿ ಊರಲ್ಲಿ ಸರಿ ಅನಿಸೋದಿಲ್ಲಲ್ವಾ, ಯಾರು ತೀರ್ಕೊಂಡಾಗ ಆ ಥರ ನಾವು ಬರ್ಡೇ ಮಾಡೋದು. ಸೊ ಹಾಗಾಗಿ ನಾವು ಬರ್ಡೇನ ಮಾಡಿಲ್ಲ. ಸೊ ಇದು ರೀಸನ್ ಆಗಿತ್ತು ನಾವು ಊರಿಗೆ ಹೋಗಿದ್ದಕ್ಕೆ. ಸೊ ಹಾಗೆ ಅದು ಬರ್ಡೇನ ನಮಗೆ ಅಲ್ಲಿ ಮಾಡಲಿಕ್ಕಾಗಿಲ್ಲ. ಯಾಕಂತಂದರೆ ಸರಿ ಅನಿಸೋದಿಲ್ಲಲ್ವಾ, ರಿಲೇಷನಲ್ಲಿ ಯಾರು ತೀರ್ಕೊಂಡ್ರೆ ನಾವು ಬರ್ಡೇ ಗ್ರ್ಯಾಂಡಾಗಿ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗೆ ನಾವು ಬರ್ಡೇನ ಊರಲ್ಲಿ ಮಾಡಿಲ್ಲ. ಹಾಗೆಯೇ ಅದ್ವಿ ಬರ್ಡೇ ದಿನ ಏನು ಮಾಡಿದ್ವಿ ಅಂತಂದರೆ ಅವಳಿಗೂ ಬೇಜಾರಾಗಬಾರ್ದು ಅನ್ನೋ ರೀಸನ್ಗೆ ನಾವು ಮನೇಲಿ ನಾನು ಮತ್ತು ನಮ್ಮ ಮಾವನವರು ಸೇರಿಬಿಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿ ಕೇಕ್, ಅವಳಿಗೆ ಡೋರಾಮಲ್ ಕೇಕ್ ಬೇಕಂತ ಹೇಳಿದ್ಲು. ಸೊ ಹಾಗೆ ಆ ಕೇಕನ್ನು ತಂದುಬಿಟ್ಟು ಕಟ್ ಮಾಡಿಸಿದ್ವಿ ಅವಳ ಹತ್ರ. ಸೊ ಅವಳಿಗೆ ಕೂಡ ತುಂಬಾ ಖುಷಿ ಆಯಿತು, ತನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಅಂತ ಅವಳಿಗೂ ಅನ್ನಿಸ್ಬೇಕಲ್ವ. ಸೊ ಹಾಗಾಗಿ ನಾವು ಸಿಂಪಲ್ಲಾಗಿ ನಾವೇ ಮಾಡ್ಕೊಂಡ್ವಿ ಮನೇಲಿ. ಅಂತಂದರೆ ನಮ್ಮ ಅಪ್ಪ, ಅಮ್ಮ, ಅತ್ತೆ, ಮಾವ ಮತ್ತು ನಾನು ಸುನಿ ಸೇರಿಬಿಟ್ಟು ಅವಳ ಬರ್ಡೇಯನ್ನು ಮಾಡಿದ್ವಿ. ತುಂಬ ಸಿಂಪಲ್ಲಾಗಿ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅವಳಿಗೂ ಕೂಡ ತುಂಬ ಖುಷಿ ಆಯಿತು. ಇವಾಗ ಅವಳಿಗೆ ಖುಷಿ ಆಗೋದಲ್ವಾ ನಮಗೆ ಬೇಕಾಗಿರೋದು. ಸೊ ಹಾಗಾಗಿ ಅವಳಿಗೆ ಕೂಡ ಖುಷಿ ಆಯಿತು. ಇವಾಗ ನಾವು ಅವಳಿಗೆ ಏನಾದರೂ ರೀಸನ್ ಹೇಳಿದರೆ ಅವಳಿಗೆ ಅರ್ಥ ಆಗೋದಿಲ್ಲ, ತುಂಬ ಚಿಕ್ಕವಳಲ್ವಾ, ಯಾವ ತೀರ್ಕೊಂಡ್ರು ಅಂದರೆ ಅವಳಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಾವು ಬೇಡ ಅಂತ ಹೇಳ್ಬಿಟ್ಟು ಮಾವನವರೆಲ್ಲ ಬೇಡ ಮಾಡಿಬಿಡುವ, ಅವಳಿಗೆ ಬೇಜಾರಾಗತ್ತೆ ಅಲ್ವಾ ಅಂತ ಹೇಳಿ ಮನೇಲಿ ಚಿಕ್ಕದಾಗಿ ನಾವು ಮಾಡಿದ್ವಿ. ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ. ಅವಳಿಗೆ ಮೇನ್ ಆಗಿ ಅವಳಿಗೆ ತುಂಬ ಖುಷಿ ಆಯಿತು ಬರ್ಡೇ ಮಾಡಿದ್ರು ಅಂತ ಹೇಳಿಬಿಟ್ಟು. ಸೊ ಹಾಗೆ ಇದು ರೀಸನ್ನು. ಸೊ ಹಾಗಾಗಿ ನನಗೆ ಅಲ್ಲಿ ಹೋದಾಗ ನನಗೆ ವಿಡಿಯೋನ ಮಾಡಲಿಕ್ಕೆ ಆಗಿಲ್ಲ. ಯಾಕಂತಂದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡಿದ್ದಿರಲಿಲ್ಲ. ಸೊ ಸಿಂಪಲ್ಲಾಗಿ ಮಾಡಿದ್ವಿ. ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೇನೆ ಬರ್ಡೇದು. ಸೊ ಹಾಗೆ ನಾನು ಇವಾಗ ನಾನು ಆ ಕ್ಲಿಪ್ಪಿಂಗನ್ನು ಹಾಕ್ತೇನೆ, ಬರ್ಡೇ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಹಾಗೆಯೇ ನಾ ಅಮ್ಮನ ಮನೆಯಲ್ಲೂ ಕೂಡ ಜಾಸ್ತಿ ದಿನ ಇರಲಿಕ್ಕಾಗಿರಲಿಲ್ಲ ನನಗೆ. ಅಮ್ಮನ ಮನೆಯಲ್ಲೂ ಕೂಡ ಜಾಸ್ತಿ ದಿನ ಇರಲಿಕ್ಕಾಗಿಲ್ಲ. 1 day ಅಷ್ಟೇ ಸ್ಟೇ ಮಾಡಿದ್ದೆ. ಸೊ ಹಾಗೆ ಆ ಕ್ಲಿಪ್ಪಿಂಗನ್ನು ಕೂಡ ನಾನು ಹಾಕ್ತೇನೆ ಇವಾಗ. ಅಮ್ಮನ ಮನೆಯಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ. ಸೊ ಹಾಗೆ ಆ ಕ್ಲಿಪ್ಪಿಂಗನ್ನು ಕೂಡ ಆ್ಯಡ್ ಮಾಡ್ತೇನೆ. ಇವಾಗ ಅದನ್ನು ನೋಡ್ಕೊಂಡು ಬನ್ನಿ.
ಹಾಗೆ ನಾನು ಅಮ್ಮನ ಮನೆಗೆ ಹೋದಾಗ ಜಾಸ್ತಿ ಕ್ಲಿಪ್ಪಿಂಗ್ ಕೂಡ ತಗೊಳ್ಳಿಕ್ಕಾಗಿಲ್ಲ ನನಗೆ. ಸ್ವಲ್ಪ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ, ಅದನ್ನೇ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ. ಹೆಣ್ಮಕ್ಳಿಗೆ ಅಮ್ಮನ ಮನೆ ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ. ತುಂಬಾ ಖುಷಿ ಅನಿಸುತ್ತೆ ಹೋಗಲಿಕ್ಕೆ. ಹಾಗೆಯೇ ಅದ್ವಿಯು ಕೂಡ ಊರಂದರೆ ತುಂಬಾ ಇಷ್ಟ ಅವಳಿಗೆ. ಅಲ್ಲಿ ಹೋಗಿ ಆಟ ಆಡಲಿಕ್ಕೆ ಮತ್ತು ಬೇರೆ ಬೇರೆ ಅಂದರೆ ಊರಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಸಾಕಿರ್ತಾರಲ್ವ, ಅವೆಲ್ಲ ನೋಡಲಿಕ್ಕೆ ಅವಳಿಗೆ ತುಂಬಾ ಇಷ್ಟ ಅನಿಸುತ್ತೆ. ಹಾಗೆ ಅಲ್ಲಿ ಸ್ಪೇಸ್ ಕೂಡ ತುಂಬಾ ಇರೋದ್ರಿಂದ ಆಟ ಆಡಲಿಕ್ಕೂ ಕೂಡ ಅವಳಿಗೆ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಅವಳು ಅಮ್ಮನ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಗೇಟ್ ಹತ್ರ ಹೋಗಿ ನಿಂತ್ಕೊಂಡಿದ್ಲು. ಯಾಕಂತಂದರೆ ದನಗಳೆಲ್ಲ ಬರುತ್ತೆ ಅಲ್ವಾ ಮಾರ್ನಿಂಗ್ ಟೈಮಲ್ಲಿ, ಹಾಗೆ ಅವನ್ನೆಲ್ಲ ನೋಡ್ತಾ ನಿಂತ್ಕೊಂಡಿದ್ಲು. ನಂತರ ಅವಳು ಆ ಕಡೆ ಈ ಕಡೆ ಇರೋ ಎಲೆಗಳನ್ನೆಲ್ಲ ಕೊಯ್ದುಬಿಟ್ಟು ಆ ದನಗಳಿಗೆಲ್ಲ ಹಾಕ್ತಾ ಇದ್ಲು. ಅವಳಿಗೆ ಈ ಥರ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಅವಳು ಪ್ರತಿ ಸಲ ಊರಿಗೆ ಹೋದಾಗಲೂ ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಊರಂದರೆ ಹಾಗೆ ಅಲ್ವಾ, ತುಂಬಾ ಪೀಸ್ಫುಲ್ ಲೈಫ್ ಇರುತ್ತೆ. ಹಾಗೆಯೇ ಪ್ರತಿ ಸಲ ಊರಿಗೆ ಹೋದಾಗಲೂ ಕೂಡ ತುಂಬಾ ಖುಷಿ ಅನಿಸುತ್ತೆ ನಮಗೆ. ಊರಿಗೆ ಯಾಕೆ ಹೋಗಿದ್ವಿ ಅನ್ನೋ ರೀಸನನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು. ಹಾಗೆ ಈ ವಿಡಿಯೋವನ್ನು ಮಾಡಿದ್ದಾಗಿತ್ತು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಬಿ ಹ್ಯಾಪಿ, ಬಿ ಪಾಸಿಟಿವ್. ಥ್ಯಾಂಕ್ ಯು.